ಕೇವಲ 3 ತಿಂಗಳ ಹಿಂದೆ ಪ್ರಥಮ್ ಯಾರು ಅನ್ನೋದೇ ಕನ್ನಡದ ಜನತೆಗೆ ಗೊತ್ತಿರಲಿಲ್ಲ. ಈಗ ಕರ್ನಾಟಕದ ಯಾವ ಮೂಲೆಗೆ ಹೋದರೂ ಪ್ರಥಮ್ ಮುಖ ಗೊತ್ತಿಲ್ಲ ಎನ್ನುವವರಿಲ್ಲ. ಅಲ್ಲಿಗೆ ನನ್ನ ಮುಸುಡಿ ಜನಪ್ರಿಯ ಆಗಬೇಕು ಎಂಬ ಪ್ರಥಮ್ ರವರ ಬಹುದೊಡ್ಡ ಕನಸು ನನಸಾಗಿದೆಯಂತೆ. ಇಷ್ಟು ಮಾತ್ರ ಅಲ್ಲ, ಬಿಗ್ ಬಾಸ್ ಕನ್ನಡ ಸೀಸನ್ 4 ಕಾರ್ಯಕ್ರಮದ ತಮ್ಮ ಜರ್ನಿಯಲ್ಲಿ ಪ್ರಥಮ್ ರವರ ಸಕಲ ಇಷ್ಟಾರ್ಥಗಳು ನೆರವೇರಿದೆಯಂತೆ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನನಗಿದ್ದ ಎಲ್ಲಾ ಆಸೆಗಳು ಈಡೇರಿದೆ. ಫೈನಲ್ ಸ್ಟೇಜ್ ವರೆಗೂ ಬಂದಿದ್ದೇನೆ ಎನ್ನುತ್ತಾರೆ ಪ್ರಥಮ್. ಬೇಡವೇ ಬೇಡ ಅಂತ ಇದ್ದಾಗ ಡಿಕ್ಟೇಟರ್ ಟಾಸ್ಕ್ ಕೊಟ್ರು. ಬಹಳ ದೊಡ್ಡ ಟಾಸ್ಕ್ ಅದು. ಕ್ಯಾಪ್ಟನ್ ಆಗಬೇಕು ಅಂತಿದ್ದೆ, ಅದು ಕೂಡ ಆಯ್ತು. ಆಟದ ಪ್ರಕಾರ ಕಳಪೆ ಅಂತ ಬೋರ್ಡ್ ಬಂತು. ಹೋಗುವ ಮುನ್ನ ಬೆಸ್ಟ್ ಪರ್ಫಾರ್ಮರ್ ಆಗಿದ್ದೇನೆ. ನಮ್ಮ ಅಪ್ಪನನ್ನ ಮಾತನಾಡಿಸಬೇಕು ಅಂತಿದ್ದೆ, ಅದು ಬಿಗ್ ಬಾಸ್ ಮನೆಯಲ್ಲಿ ಸಾಕಾರವಾಯಿತು. ನನ್ನ ಶ್ರಮದಿಂದ ಲಕ್ಸುರಿ ಬಜೆಟ್ ಕೂಡ ಪಡೆದುಕೊಂಡಿದ್ದೇನೆ. ಸುದೀಪ್ ಸರ್ ರವರಿಂದ ಕಿವಿ ಹಿಂಡಿಸಿಕೊಂಡಿದ್ದು ಆಯ್ತು, ಅವರಿಂದಲೇ ಬೆಸ್ಟ್ ಅಂತ ಅನಿಸಿಕೊಂಡಿದ್ದು ಆಯ್ತು. ಸತತವಾಗಿ 10 ವಾರಗಳ ಕಾಲ ಜನಾದೇಶ ಬಂದಿದ್ದೂ ಆಯ್ತು. ಇದಕ್ಕಿಂತ ಇನ್ನೇನು ಬೇಕು? ಕಡೆಗೆ ವಿಕ್ಟರಿ ಎಂಬ ಪದ. ಅದರ ಹೊರತಾಗಿ ಎಲ್ಲಾ ಗೆಲುವುಗಳು ನನಗೆ ಬಂದುಬಿಟ್ಟಿದೆ ಎಂದು ಪ್ರಥಮ್ ಹೇಳಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.